1848 ಫೆಬ್ರವರಿ ಕ್ರಾಂತಿ. 1789ರಿಂದ 1749ರವರೆಗೆ ಫ್ರಾನ್ಸಿನಲ್ಲಿ ನಿರಂತರವಾಗಿ ಕ್ರಾಂತಿಗಳು ಸ್ವತಂತ್ರ, ಸಮಾನತೆ, ಭ್ರಾತೃತ್ವದ ಸಲುವಾಗಿ ನಡೆದವು. 1789 ಏನ ಲೂಯಿಗಳ ವಿರುದ್ಧ ಕ್ರಾಂತಿ ಆತತಿ, ಅದೇ ಕ್ರಾಂತಿ ಮುಂದುವರ್ಕೋತ 1849ರವರೆಗೆ ನಡಿತೈತಿ. ಆಗ ಈ ಕ್ರಾಂತಿಯ ನಂತರ ಮಧ್ಯಮ ವರ್ಗದ ಅರಸ ಲೂಯಿ ಫಿಲಿಪ್ ಫ್ರೆಂಚ್ ಅರಸನಾಗಿ ಆಯ್ಕೆಯಾಗುತ್ತಾನೆ. ಈ ಲೂಯಿ ಫಿಲಿಪ್ನನ್ನ ಮಧ್ಯಮ ವರ್ಗದ ಅರಸ ಯಾಕಂತ ಕರೀತಾರಂದ್ರೆ 1830ರ ಕ್ರಾಂತಿಯ ಸಂದರ್ಭದಲ್ಲಿ ಈತ ಎಲ್ಲಾ ಸೌಲಭ್ಯಗಳನ್ನ ಮಧ್ಯಮ ವರ್ಗದವರಿಗೆ ಮಾತ್ರ ನೀಡಿರ್ತಾರ. ಆದ್ದರಿಂದ ಈತನನ್ನ ಮಧ್ಯಮ ವರ್ಗದ ಅರಸ ಅಂತ ಇಲ್ಲಿ ಕರೆದಾರ. ಫ್ರೆಂಚ್ ಅರಸನಾಗಿ ಈತ ಆಯ್ಕೆಯಾಗ್ತಾನೆ. ಫ್ರಾನ್ಸಿನ ಪ್ರಜೆಗಳು ಬೇಡಿಕೆಗಳನ್ನ ಇಲ್ಲಿ ನಿರ್ಲಕ್ಷಿಸ್ತಾನ. ಇದರಿಂದ ಫ್ರಾನ್ಸಿನ ಜನತೆ ಇದನ್ನ ವಿರೋಧಿಸಿ ದೇಶಾದ್ಯಂತ ಫ್ರಾನ್ಸಿನಲ್ಲಿ ಕ್ರಾಂತಿಯನ್ನು ಹಮ್ಮಿಕೊಳ್ತಾರ. ಲೂಯಿ ಫಿಲಿಪ್ನ ವಿರುದ್ಧ ಆತ ಸಾಮಾನ್ಯ ಜನರನ್ನ ನಿರ್ಲಕ್ಷಿಸ್ತಾನ. ಆದ್ದರಿಂದ ಲೂಯಿ ಫಿಲಿಪ್ನ ವಿರುದ್ಧ ಫ್ರಾನ್ಸಿನಲ್ಲಿ ಕ್ರಾಂತಿಗೆ ಇಳಿತಾರ ಜನರು. 1848ರ ಫೆಬ್ರವರಿ ಕ್ರಾಂತಿಯ ನಂತರ ಲೂಯಿ ಫಿಲಿಪ್ ಅಧಿಕಾರ ಕಳೆದುಕೊಳ್ತಾನ. ಫ್ರಾನ್ಸಿನಲ್ಲಿ ತಾತ್ಕಾಲಿಕ ಸರ್ಕಾರ ರಚನೆಗೊಂಡು ಮತ್ತೊಮ್ಮೆ ಗಣರಾಜ್ಯವನ್ನ ಘೋಷಿಸಿ ಲೂಯಿ ನೆಪೋಲಿಯನ್ ಅಧ್ಯಕ್ಷನಾಗಿ ಆಯ್ಕೆಯಾಗ್ತಾನ. ಲೂಯಿ ಫಿಲಿಪ್ ಅಧಿಕಾರ ಕಳೆದುಕೊಳ್ತಾನ. ತಾತ್ಕಾಲಿಕ ಸರ್ಕಾರ ರಚನೆಗೊಳ್ತತಿ. ಆಮೇಲೆ ಫ್ರಾನ್ಸ್ ಏನ್ ಗಣರಾಜ್ಯವಾಗಿ ಘೋಷಣೆ ಆಗ್ತತಿ. ಲೂಯಿ ನೆಪೋಲಿಯನ್ ಇದರ ಅಧ್ಯಕ್ಷ ಆಗ್ತಾನೆ. ಫೆಬ್ರವರಿ ಕ್ರಾಂತಿಗೆ ಕಾರಣಗಳು. ರ ಫೆಬ್ರವರಿ ಕ್ರಾಂತಿಗೆ ಕಾರಣಗಳು. 1830ರ ಕ್ರಾಂತಿಯ ನಂತರ ಫ್ರೆಂಚ್ ಅರಸನಾದ ಲೂಯಿ ಫಿಲಿಪ್ ಆಯ್ಕೆ ಮಾಡಿದ್ದರು. ಈತನು ಫ್ರಾನ್ಸಿನ ಜನತೆಗೆ ಅವರು ಬೇಡಿಕೆಗಳನ್ನ ಈಡೇರಿಸದೆ ಮಧ್ಯವರ್ಗದವರ ಪ್ರತಿನಿಧಿಯಂತೆ ನಡೆದುಕೊಂಡನು. ಅಂದ್ರೆ ಆತ ಹೊರಡಿಸಿದ ಎಲ್ಲಾ ಸುಧಾರಣೆಗಳು, ಸೌಲಭ್ಯಗಳು ಏನ್ ಮಾಡಿರ್ತಾನ ಅವೆಲ್ಲ ಮಧ್ಯಮ ವರ್ಗದವರಿಗೆ ಮಾತ್ರ ಇರ್ತಾವ. ಆದ್ದರಿಂದ ಸಾಮಾನ್ಯ ಜನರು ಇವನ ವಿರುದ್ಧ ಫ್ರಾನ್ಸಿನ ಜನತೆ ಏನಿರ್ತಲ್ಲ ಅವರು ಲೂಯಿ ಫಿಲಿಪನ ವಿರುದ್ಧ ಕ್ರಾಂತಿಯನ್ನ ಕೈಗೊಳ್ತಾರ. ಲೂಯಿ ಫಿಲಿಪನ ಸರ್ಕಾರ ಶ್ರೀಮಂತ ಮತ್ತು ಮಧ್ಯಮ ವರ್ಗದವರ ಹಿತಾಸಕ್ತಿಯನ್ನು ನೋಡಿಕೊಂಡು ಉಳಿದ ವರ್ಗಗಳನ್ನ ಕಡೆಗಣಿಸಿದನು. ಶ್ರೀಮಂತ ಮತ್ತು ಮಧ್ಯಮ ವರ್ಗದವರನ್ನ ಮಾತ್ರ ಸುಧಾರಣೆಗಳನ್ನ ತರುವ ಮೂಲಕ ಈತ ಫ್ರಾನ್ಸಿನ ಜನತೆಯನ್ನ ಕಡೆಗಣಿಸ್ತಾನ. ನಂತರ ನಿರ್ಲಕ್ಷ್ಯದಿಂದ ನೋಡ್ಕೋತಾನ. ಅವರ ಬೇಡಿಕೆಗಳನ್ನ ಅವರಿಗೆ ಕೊಡುವುದಿಲ್ಲ. ಅವರಿಗೆ ಬೇಕಾದ ಸುಧಾರಣೆಗಳನ್ನ ಮಾಡಿಕೊಡುವುದಿಲ್ಲ. ಔದ್ಯೋಗಿಕ ಕ್ರಾಂತಿಯಿಂದ ದೇಶದ ಸಂಪತ್ತು ವೃದ್ಧಿ ಆಯಿತು. ಇದರಿಂದ ಲಾಭಗಳು ಜನಸಾಮಾನ್ಯರಿಗೆ ಲಭಿಸಲಿಲ್ಲ. ಔದ್ಯೋಗಿಕ ಕ್ರಾಂತಿ ಅಂದ್ರೆ ಕೈಗಾರಿಕೆ ಕ್ರಾಂತಿ ಏನ್ ನಡೀತೈತಿ ಅದರಿಂದ ದೇಶದಲ್ಲಿ ಕಾರ್ಖಾನೆಗಳು ಸ್ಥಾಪನೆ ಆದವ. ಆ ಕಾರ್ಖಾನೆದಲ್ಲಿ ದುಡಿಯುವ ಈ ಜನಸಾಮಾನ್ಯರು ಏನಿರ್ತಾರಲ್ಲ ಅವರು ಹೆಚ್ಚಿನ ಸಮಯ ದುಡಿತಾರ. ಆಮೇಲೆ ಕಡಿಮೆ ಸಂಬಳವನ್ನ ತೆಗಿತಾರ. ಆದ್ದರಿಂದ ಇದರಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿ ಲಾಭ ಆಗುವುದಿಲ್ಲ. ಲೂಯಿ ಫಿಲಿಪ್ ಜಾರಿಗೆ ತಂದ ಮತದಾನದ ಪದ್ಧತಿ ಅತ್ಯಂತ ದೋಷಪೂರಿತವಾಗಿತ್ತು. ಅಂದ್ರೆ ಮತದಾನದ ಹಕ್ಕನ್ನ ಈತ ಶ್ರೀಮಂತರಿಗೆ ಮಾತ್ರ ನೀಡಿರ್ತಾನೆ. ಫ್ರಾನ್ಸಿನ ಜನತೆಗೆ ಸಾಮಾನ್ಯ ಜನತೆಗೆ ಈತ ಮತದಾನದ ಹಕ್ಕನ್ನ ನೀಡಿರುವುದಿಲ್ಲ. ಮತದಾನದ ಹಕ್ಕನ್ನ ಶ್ರೀಮಂತರಿಗೆ ಮಾತ್ರ ನೀಡಿರ್ತಾನೆ. ಲೂಯಿ ಫಿಲಿಪ್ನ ಆಳ್ವಿಕೆಯ ಸಂದರ್ಭದಲ್ಲಿ ರಾಜಕೀಯ 5 ಪಕ್ಷಗಳಿದ್ದವು. ಆ 5 ಪಕ್ಷಗಳು ಒಂದನೇದ ಬಲಪಂಥೀಯ ಪಕ್ಷ. ಇವರನ್ನ ವಿರೋಧ ಪಕ್ಷದವರು ಅಂತ ಕರೀತಾರ. ಯಾವ್ದು ಈಗ ಆಳ್ವಿಕೆದಾಗ ಇರೋದಿಲ್ಲ ಆ ಪಕ್ಷದ ವಿರೋಧ ಪಕ್ಷದವರು ಅಂತ ಇವರನ್ನ ಕರೀತಾರೆ. ಇವರ ನಾಯಕ ಯಾರಾಗಿರ್ತಾರ ಅಂದ್ರೆ ಕಶ್ಮೀರ್ ಪೆರಿಯ ಮತ್ತು ಗಿಜೋ ಇವರ ನಾಯಕನಾಗಿರ್ತಾರ. ರಾಜಪ್ರಭುತ್ವವಾದಿಗಳು ಬರ್ತಾರೆ. ರಾಜಪ್ರಭುತ್ವವಾದಿಗಳ ನಾಯಕ ಯಾರಾಗಿರ್ತಾರ ಅಂದ್ರ ಲಫಾಯತ್ ಆಗಿರ್ತಾನ. ಈ ರಾಜಪ್ರಭುತ್ವವಾದಿಗಳನ್ನ ರಾಯಲಿಸ್ಟ್ ಅಂತ ಕರೀತಾರ. ಬಾರ್ಬನ್ ವಂಶದ ಅರಸರನ್ನ ಮತ್ತೆ ಸಿಂಹಾಸನಕ್ಕೆ ತರುವ ಯೋಚನೆ ಉಳ್ಳವರಾಗಿರ್ತಾರ. ಅಂದ್ರೆ ಬಾರ್ಬನ್ ವಂಶದವರು ಏನ ಆಳ್ವಿಕೆ ಮಾಡಿರ್ತಾರ ಆ ಲೂಯಿಗಳನ್ನೇ ಮುಂದಿನ ಪೀಳಿಗೆಯನ್ನೇ ಮತ್ತೊಮ್ಮೆ ಅಧಿಕಾರಕ್ಕೆ ಅವರನ್ನೇ ಅರಸನಾಗಿ ಮಾಡಬೇಕು, ಫ್ರಾನ್ಸಿನಲ್ಲಿ ಅವರ ಅಧಿಕಾರನ ನಡಿಬೇಕು ಅಂತ ಆಸೆ ಉಳ್ಳವರಾಗಿರ್ತಾರ. ಇನ್ನ ಬೊನಾಪಾರ್ಟಿಸ್ಟ್ ಇವರು ನೆಪೋಲಿಯನ್ನ ಅನುಯಾಯಿಗಳಾಗಿರ್ತಾರ.
ಇದರ ನಾಯಕ ಲೂಯಿ ನೆಪೋಲಿಯನ್ ಆಗಿರ್ತಾನ. ಇವರು ಬೋನಾಪಾರ್ಟಿಯ ಕಾಲದ ಸುವರ್ಣಯುಗವನ್ನ ಮತ್ತೆ ಕಾನೂನು ಹಂಬಲವುಳ್ಳವರಾಗಿದ್ದರು. ಅಂದ್ರೆ ಬೋನಾಪಾರ್ಟಿನ ಆಗ ನೆಪೋಲಿಯನ್ ಕೋಡ್ ಅಂದ್ರೆ ಕಾನೂನು ಸಂಹಿತೆಯನ್ನು ಹೊರಡಿಸಿರ್ತಾನ. ಅದರಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ವಿಧವೆಯರಿಗೆ ಪುನರ್ವಿವಾಹ ಇಂತಹ ಹಕ್ಕುಗಳನ್ನ ಮತ್ತೆ ಜಾರಿಗೆ ಬರ್ಬೇಕಂತ ಈ ಬೋನಾಪಾರ್ಟಿಸ್ಟ್ ಪಕ್ಷದವರು ಆಸೆಯನ್ನು ಹೊಂದಿರ್ತಾರೆ. ಇದರ ನಂತರ ರಿಪಬ್ಲಿಕನರು ಇದರ ನಾಯಕ ಲೊರಿನ್ ಲ್ಯಾಮರ್ಟೈನ್, ಸೆಂಟ್ ಸೈಮನ್, ಲೂಯಿ ಬ್ಲಾಂಕ್ ಇದರ ಪ್ರಮುಖ ನಾಯಕರಾಗಿರ್ತಾರೆ. ಫ್ರಾನ್ಸಿನಲ್ಲಿ ಪ್ರಜಾ ಸರ್ಕಾರವನ್ನ ರಚನೆ ಮಾಡಕ ಇವರ ಹಂಬಲವುಳ್ಳವರಾಗಿರ್ತಾರೆ. ಅಂದ್ರೆ ಫ್ರಾನ್ಸಿನಲ್ಲಿ ಪ್ರಜೆಗಳ ಮತದಾನದಿಂದ ಆಯ್ಕೆಯಾಗಿ ಹೋದಂತ ಪ್ರಜಾಪ್ರತಿನಿಧಿಯೇ ಇವ ಜನರನ್ನ ಆಳ್ವಿಕೆ ಮಾಡ್ಬೇಕಂತ ಆಸೆಯನ್ನ ಉಳ್ಳವರಾಗಿರ್ತಾರ. ಇನ್ನ ಲಿಬರಲ್ಸ್ ಇವರ ನಾಯಕ ಥೈರಸ್ ಮತ್ತು ಟೆಕೆವಲ್ಲಿ ಇದರ ನಾಯಕರಾಗಿರ್ತಾರೆ. ಇವರು ಪರೋಗಾಮಿಗಳೆಂದು ಕರೆಯಿಸಿಕೊಳ್ತಾರೆ. ಸ್ವದೇಶದಲ್ಲಿ ಪ್ರಜಾಸತ್ತಾತ್ಮಕ ಸಾಮಾಜಿಕ ಸುಧಾರಣೆಗಳನ್ನು ತರುವಲ್ಲಿ ಕಾಳಜಿ ಉಳ್ಳವರಾಗಿರ್ತಾರೆ. ಅಂದ್ರೆ ಪ್ರಜೆಗಳಿಗೆ ಅನೇಕ ಸುಧಾರಣೆಗಳನ್ನು ನೀಡಬೇಕಂತ ಇವರ ಆಸೆ ಆಗಿರ್ತೈತಿ. ಇನ್ನು ಕ್ರಾಂತಿಗಳಿಗೆ ಕಾರಣವನ್ನ ಮತ್ತೆ ಅದಾವು, ಅವುಗಳನ್ನ ನೋಡೋಣ. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕಾರ್ಖಾನೆ ವ್ಯವಸ್ಥೆ ಜಾರಿಗೆ ಬಂದಿತು. ಕಾರ್ಖಾನೆಗಳಲ್ಲಿ ದೀರ್ಘಾವಧಿ ಕಾಲ ಕೆಲಸ ಮಾಡಿ ಕಡಿಮೆ ಕೂಲಿ, ಅಪ್ರಾಪ್ತ ವಯಸ್ಕರಿಗೆ ಕಾರ್ಖಾನೆಗಳಲ್ಲಿ ದುಡಿಮೆ ಮತ್ತು ಮುಂತಾದ ಹಿತಕರ ಘಟನೆಗಳು ಜಾರಿಯಲ್ಲಿ ಬಂದವು. ಅಂದ್ರೆ ಹೆಚ್ಚಿನ ಸಮಯದ ಕೆಲಸ ಮಾಡುವುದು, ಆಮೇಲೆ ಅಪ್ರಾಪ್ತರಿಗೆ ಅಂದ್ರೆ ಬಾಲ ಕಾರ್ಮಿಕರಿಗೆ ಕೆಲಸ ಕೊಡುವುದು, ಈ ರೀತಿಯಾದ ಅಹಿತಕರ ಘಟನೆಗಳು ಇಲ್ಲಿ ನಡೀತಾವ. ಇದು ಕೂಡ ಒಂದು ಕಾರಣ ಆಗ್ತತಿ. ಲೂಯಿ ಬ್ಲಾಂಕ್, ಸೆಂಟ್ ಸೈಮನ್, ತಿರಾಕ್ಸು ಮುಂತಾದವರು ಬರೆದ ಕೃತಿಗಳು ಕ್ರಾಂತಿಗೆ ಕಾರಣ ಆಗ್ತಾವ. ಅಂದ್ರೆ ಫ್ರಾನ್ಸಿನಲ್ಲಿ ಇರುವ ಸಾಹಿತಿಕಾರರು ಏನಿರ್ತಾರ, ಲೂಯಿ ಬ್ಲಾಂಕ್, ಸೆಂಟ್ ಸೈಮನ್ ಹಾಗೂ ತಿರಾಕ್ಸು ಇವರೆಲ್ಲ ಕ್ರಾಂತಿ ಪರದ ಕೃತಿಗಳನ್ನ ರಚಿಸಿರ್ತಾರ. ಆ ಕೃತಿಗಳನ್ನ ಓದಿದ ವಿದ್ಯಾರ್ಥಿಗಳು ಮತ್ತು ಪ್ರತಿಗಾಮಿಗಳ ವಿರುದ್ಧ ಕ್ರಾಂತಿಗೆ ಇಳಿತಾರ. ಸಮತಾವಾದಿಗಳು ಹಾಗೂ ರಿಪಬ್ಲಿಕನರು ಒಂದಾಗಿ ಸಾರ್ವತ್ರಿಕವಾದ ಮತದಾನ ವ್ಯವಸ್ಥೆಯನ್ನ ಜಾರಿಗೊಳಿಸುವಂತೆ ಲೂಯಿ ಫಿಲಿಪನಿಗೆ ಒತ್ತಾಯಿಸಿದರು. ಸಮತಾವಾದಿಗಳು ಹಾಗೂ ರಿಪಬ್ಲಿಕನರು ಅಂದ್ರೆ ರಿಪಬ್ಲಿಕನರು ಏನಿರ್ತಾರಲ್ಲ ಅವರ ಮತ್ತ ಸಮತಾವಾದಿಗಳು ಅಂದ್ರ ನೆಪೋಲಿಯನ್ ಕಡೆಯದವ್ರ, ಇವರೆಲ್ಲರೂ ಸೇರಿ ಮತದಾನದ ವ್ಯವಸ್ಥೆಯನ್ನ ಜಾರಿಗೊಳಿಸುತ್ತೆ. ಅಂದ್ರೆ ಸಾರ್ವತ್ರಿಕ ಮತದಾನ ಅಂದ್ರೆ ಎಲ್ಲರಿಗೂ ಸಮಾನವಾದ, ಈ ಶ್ರೀಮಂತರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಅಲ್ಲದ ಫ್ರಾನ್ಸಿನ ಸಾಮಾನ್ಯ ಜನತೆ ಆಗಿರ್ಲಿ ಎಲ್ಲರಿಗೂ ಮತದಾನದ ಹಕ್ಕನ್ನ ನೀಡುವ ಮೂಲಕ ಚುನಾವಣೆ ನಡಿಬೇಕಂತ ಇವ್ರದ್ದು ಆಸೆ ಆಗಿರ್ತೈತಿ. ಆಮೇಲೆ ಆಸ್ಟ್ರಿಯಾದಲ್ಲಿ ಕ್ರಾಂತಿಯ ಪ್ರಭಾವ. 1848ರ ಕ್ರಾಂತಿಯ ಪ್ರಭಾವ. ರ ಕ್ರಾಂತಿಯ ಪ್ರಭಾವ ಎಲ್ಲೆಲ್ಲಿ ಬರ್ತೈತೆ ಅಂದ್ರೆ ಮೊದಲನೇದಾಗಿ ಆಸ್ಟ್ರಿಯಾದಲ್ಲಿ ಬೀರ್ತೈತಿ. ಪಾಗ್, ವಿಯೆನ್ನಾ, ವೆನಿಸ್, ಬುಡಾಪೆಸ್ಟ್, ಬುಡಾಪೆಸ್ಟ್ ಮತ್ತು ಮಿಲಾನ್ಗಳಲ್ಲಿ ಕ್ರಾಂತಿ ಸಂಭವಿಸ್ತೈತಿ. ಹಂಗೇರಿಯಾದ ಪ್ರಜಾಪ್ರಭುತ್ವವಾದಿಯಾದ ಲೂಯಿ ಕುಸುತನು ಹಂಗೇರಿಯಾದ ರಾಜಧಾನಿ ಬುಡಾಪೆಸ್ಟ್ನಲ್ಲಿ ಸಭೆಯಲ್ಲಿ ಮೆಟರ್ನಿಕನು ಮಾಡಿದ ಪ್ರಜಾವಿರೋಧಿ ಹಾಗೂ ಪ್ರಗತಿ ವಿರುದ್ಧದ ಆಡಳಿತದ ಬಗ್ಗೆ ಟೀಕೆ ಮಾಡಿ ಭಾಷಣ ಮಾಡಿರ್ತಾನ. ಪ್ರಜಾಪ್ರಭುತ್ವವಾದಿ ಲೂಯಿ ಕುಸುತ್ ಅಂದ್ರೆ ಪ್ರಜೆಗಳಿಗಾಗಿ ಸುಧಾರಣೆಗಳನ್ನ ತರಬೇಕಂತ ಆಸೆ ಹೊಂದಿದಂತ ಲೂಯಿ ಕುಸುತ್ ಏನಿರ್ತಾನ, ಈತ ಮೆಟರ್ನಿಕ್ ಮಾಡಿದಂತ ಪ್ರಜಾವಿರೋಧಿ ಮತ್ತು ಪ್ರಗತಿ ವಿರೋಧ ಅಂದ್ರೆ ಪ್ರಜೆಗಳಿಗೆ ಸುಧಾರಣೆಗಳನ್ನ ಸೌಲಭ್ಯಗಳನ್ನ ನೀಡದೇ ಇರುವುದು, ಈ ರೀತಿಯ ಅನೇಕ ಮೆಟರ್ನಿಕನ ಚಟುವಟಿಕೆಗಳನ್ನ ಟೀಕಿಸಿ ಭಾಷಣ ಮಾಡ್ತಾನ. ಇದರಿಂದ ಬುಡಾಪೆಸ್ಟ್ನ ಸಾಮಾನ್ಯ ಜನರು ಇರ್ತಾರಲ್ಲ ಇವರ ಕ್ರಾಂತಿಗೆ ಇಳಿತಾರ. ಈ ಕ್ರಾಂತಿಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಕೂಲಿಕಾರರು ಭಾಗವಹಿಸ್ತಾರ. ಈ ಕ್ರಾಂತಿಯಿಂದ ಹೆದರಿದ ಮೆಟರ್ನಿಕ್ 1848ರ ಮಾರ್ಚ್ 13ರಂದು ಇಂಗ್ಲೆಂಡಿಗೆ ಓಡಿ ಹೋಗ್ತಾನ. ಹಂಗೇರಿಯಾದಲ್ಲಿ ಬಂಡಾಯ.
ಹಂಗೇರಿಯನ್ನರು ಲೂಯಿ ಕುಸೆತ್ ಮತ್ತು ಫ್ರಾನ್ಸಿನ ಡ್ಯೂಕ್ ಎಂಬುವರ ನಾಯಕತ್ವದಲ್ಲಿ ಕ್ರಾಂತಿ ಆರಂಭಿಸಿದರು. ಖ್ಯಾತ ವಕೀಲನಾಗಿದ್ದ ಕುಸೆತ್ ಪ್ರಜಾಪ್ರಭುತ್ವವಾದಿಯಾಗಿದ್ದನು. ಇವನ ಭಾಷಣದಿಂದ ಪ್ರೇರಿತರಾಗಿದ್ದ ಹಂಗೇರಿಯನ್ನರು ಬೇಡಿಕೆಯಾದ ಪ್ರತ್ಯೇಕ ಮಂತ್ರಿಮಂಡಲ ಮತ್ತು ನಿಷ್ಪಕ್ಷಪಾತ ನ್ಯಾಯ ವಿತರಣೆ ಮತ್ತು ಮುದ್ರಣ ಸ್ವಾತಂತ್ರ್ಯ ಈಡೇರಿಸಲು ಒಪ್ಪಿಗೆ ಇಟ್ಟನು. ಹಂಗೇರಿಯನ್ನರು ಲೂಯಿ ಕುಸೆತ್ ಮತ್ತು ಡಿಕ್ ಎಂಬುವರ ನಾಯಕತ್ವದಲ್ಲಿ ಕ್ರಾಂತಿಯನ್ನ ಪ್ರಾರಂಭ ಮಾಡ್ತಾರ. ಲೂಯಿ ಕುಸೆತ್ ಏನಾಗಿರ್ತಾನ, ಈತ ವಕೀಲನಾಗಿರ್ತಾನ. ಲೂಯಿ ಕುಸೆತನ ಏನ್ ಭಾಷಣ ಮಾಡಿರ್ತಾನ ಆ ಭಾಷಣದಿಂದ ಪ್ರೇರಿತರಾದ ಇವರು ಹಂಗೇರಿಯನ್ನರು ತಮ್ಮದೇ ಆದ ಸ್ವಂತ ಸರ್ಕಾರ ಬೇಕು, ಆಮೇಲೆ ನಿಷ್ಪಕ್ಷಪಾತ ನ್ಯಾಯ ಅಂದ್ರೆ ಶ್ರೀಮಂತ ಬಡವ ಯಾವುದೇ ರೀತಿ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನವಾದ ನ್ಯಾಯ ನೀಡುವ ಪದ್ಧತಿ, ಆಮೇಲೆ ಮುದ್ರಣ ಸ್ವಾತಂತ್ರ್ಯ, ಪತ್ರಿಕೆಗಳನ್ನ ಮುದ್ರಣ ಮಾಡುವುದು, ಪತ್ರಿಕೆಗಳಲ್ಲಿ ತಮ್ಮದೇ ಆದ ಸ್ವಂತ ವಿಚಾರಗಳನ್ನ ಹಮ್ಮಿಕೊಳ್ಳಲು ಸ್ವತಂತ್ರ ಇರುವುದು, ಈ ರೀತಿಯ ಅಂಶಗಳನ್ನ ಇವರು ಬೇಡಿಕೆ ಇಡ್ತಾರೆ. ಈ ಬೇಡಿಕೆಗೆ ಲೂಯಿ ಕುಸೆತ್ ಒಪ್ಪಿಗೆ ನೀಡ್ತಾನ. ಆಮೇಲೆ ಹಂಗೇರಿಯಾದ ನೆರೆಯ ರಾಜ್ಯ ರಷ್ಯಾದ ನೆರೆಯ ರಾಜ್ಯ ಹಂಗೇರಿ ಆಗಿದ್ದು, ಹಂಗೇರಿಯ ಮಾಡಿದ ಕ್ರಾಂತಿಯ ಪ್ರಭಾವ ಪೋಲೆಂಡ್ ಮೇಲೆ ಬೀಳುತ್ತದೆ ಎಂದು ಜಾರ್ ನಿಕೋಲಸ್ ಬೋಹೆಮಿಯಾ, ಲೊಂಬಾರ್ಡಿ ಮತ್ತು ವೆನೆಷಿಯಾಗಳಲ್ಲಿ ಕ್ರಾಂತಿಯನ್ನ ಅಡಗಿಸ್ತಾನ. ಈ ಕದನದಲ್ಲಿ ಲೂಯಿ ಕುಸೆತ್ ಸೋತು ಟರ್ಕಿಗೆ ಪಲಾಯನಗೊಂಡನು. ಜರ್ಮನಿಯಲ್ಲಿ ಕ್ರಾಂತಿ. ಜರ್ಮನಿ ಏಕೀಕರಣಕ್ಕಾಗಿ ಆಗ್ರಹಿಸಿ ಬವೇರಿಯಾ, ಹ್ಯಾನೋವರ್, ಪ್ರಷ್ಯಾ, ಸ್ಯಾಕ್ಸೋನಿ ಮತ್ತು ವೆಟರ್ನ್ಬರ್ಗ್ಗಳಲ್ಲಿ ಕ್ರಾಂತಿ ಆರಂಭವಾಗ್ತತಿ. ಕ್ರಾಂತಿಗೆ ಹೆದರಿದ ಅರಸರು ಉದಾರವಾದಿ ಮಂತ್ರಿಮಂಡಲ ರಚನೆಗೆ ಒಪ್ಪಿಗೆ ಇಡ್ತಾರ. ಅಂದ್ರ ಬವೇರಿಯಾ, ಹ್ಯಾನೋವರ್, ಪ್ರಷ್ಯಾ, ಸ್ಯಾಕ್ಸೋನಿ ಮತ್ತು ವೆಟರ್ನ್ಬರ್ಗ್ಗಳಲ್ಲಿ ಕ್ರಾಂತಿ ಪ್ರಾರಂಭ ಮಾಡಿರ್ತಾರೆ ಸಾಮಾನ್ಯ ಜನರು. ಈ ಕ್ರಾಂತಿಗೆ ಅಲ್ಲಿನ ಅರಸರು ಏನಿರ್ತಾರ ಇವರೆಲ್ಲ ಹೆದರ್ತಾರ. ಹೆದರಿದ ನಂತರ ಮಂತ್ರಿಮಂಡಲ ಅವ್ರಿಗೆ ಏನ್ ಬೇಕಾಗಿರ್ತಲ್ಲ ಆ ಮಂತ್ರಿಮಂಡಲವನ್ನ ರಚನೆ ಮಾಡಕ್ಕೆ ಒಪ್ಪಿಗೆ ಕೊಡ್ತಾನ. ಇದರ ಪ್ರತಿಫಲವಾಗಿ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್, ಈ ಪಾರ್ಲಿಮೆಂಟ್ 1848 ಮೇ 18ರಂದ ಸಭೆ ಸೇರಿ ಚರ್ಚಿಸಿತು. ಈ ಸಭೆಯಲ್ಲಿ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ವಕೀಲರು, ವೈದ್ಯರು ಹಾಗೂ ಸರ್ಕಾರಿ ನೌಕರರು ಭಾಗವಹಿಸಿದ್ದರು. ಈ ಪಾರ್ಲಿಮೆಂಟ್ ಉದಾರವಾದಿಗಳಿಂದ ಅರಸರು ಹೆದರಿ ಮಂತ್ರಿಮಂಡಲಕ್ಕೆ ರಚನೆಗೆ ಒಪ್ಪಿಗೆ ಕೊಟ್ಟಿರ್ತಾರೆ. ಈ ಒಪ್ಪಿಗೆ ಪ್ರಕಾರ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಇದು ನಡೀತೈತಿ. ಈ ಸಭೆಯೊಳಗ ವಿದ್ಯಾರ್ಥಿಗಳು, ವೈದ್ಯರು, ಪ್ರಾಧ್ಯಾಪಕರು, ಆಮೇಲೆ ಸರ್ಕಾರಿ ನೌಕರರು ಭಾಗವಹಿಸಿರ್ತಾರೆ. ಫ್ರಾಂಕ್ಫರ್ಟ್ ಸಭೆಯು ಪ್ರಷ್ಯಾದ ಅರಸನಾದ 4ನೇ ಫ್ರೆಡ್ರಿಕ್ ವಿಲಿಯಂನನ್ನು ನೂತನ ಜರ್ಮನಿಯ ನಾಯಕನಾಗಬೇಕೆಂದು ಒತ್ತಾಯಿಸಿತು. ಇವರೆಲ್ಲ ಏನೇ ಸೇರಿರ್ತಾರಲ್ಲ, ಈ ಸೇರಿದ್ದ ಸಭೆಯಲ್ಲಿ ಫ್ರೆಡ್ರಿಕ್ ವಿಲಿಯಂನನ್ನ ಜರ್ಮನಿಯ ಅರಸನಾಗಿ ಮಾಡ್ಬೇಕಂತ ಒತ್ತಾಯಿಸ್ತಾರ. ಆದ್ರೆ ಈತ ಜರ್ಮನಿಯ ನಾಯಕನಾಗಕ ಒಪ್ಪೋದಿಲ್ಲ. ಇದನ್ನ ತಿರಸ್ಕಾರ ಮಾಡ್ತಾನ. ಇದಾದ ನಂತರ ಇಟಲಿಯಲ್ಲಿ ಕ್ರಾಂತಿ. ಲೊಂಬಾರ್ಡಿಯ ಹಾಗೂ ವೆನೆಸಿಯಾಗಳಲ್ಲಿ ಕ್ರಾಂತಿ ಸಂಭವಿಸಿತು. ಇಟಲಿಯ ಮುಖ್ಯ ಪ್ರದೇಶಗಳಾದ ಲೊಂಬಾರ್ಡಿಯಾ ಮತ್ತು ವೆನೆಸಿಯಾಗಳಿರ್ತಾರ, ಇಲ್ಲಿ ಕ್ರಾಂತಿ ಸಂಭವಿಸಿತು. ಈ ಕ್ರಾಂತಿಯಲ್ಲಿ ಇಟಲಿಯನ್ನರು ಆಸ್ಟ್ರಿಯಾದ ಸೈನ್ಯವನ್ನು ಹೊರಹಾಕಿದರು. ಇಟಲಿ ಏಕೀಕರಣದ ನಾಯಕತ್ವ ವಹಿಸಿದ ಆಲ್ಬರ್ಟ್ ಆಸ್ಟ್ರಿಯಾದ ವಿರುದ್ಧ ಯುದ್ಧ ಸಾರ್ತಾನ. ಇದರಲ್ಲಿ ಸೋಲು ಅನುಭವಿಸಿದ ನಂತರ ಆಲ್ಬರ್ಟನು ಸಿಂಹಾಸನವನ್ನು ವಿಕ್ಟರ್ ಇಮ್ಯಾನ್ಯುಯಲ್ಗೆ ಕೊಡ್ತಾನ. ಲೊಂಬಾರ್ಡಿಯಾ ಮತ್ತು ವೆನೆಸಿಯಾಗಳಲ್ಲಿ ಕ್ರಾಂತಿ ಸಂಭವಿಸ್ತತಿ. ಈ ಕ್ರಾಂತಿಯಲ್ಲಿ ಆಸ್ಟ್ರಿಯಾದ ಸೈನ್ಯವನ್ನು ಹೊರ ಹಾಕ್ತಾರ. ಆಮೇಲೆ ಇಟಲಿ ಏಕೀಕರಣದ ನಾಯಕತ್ವ ಏನು ವಹಿಸಿರ್ತಲ್ಲ ಆಲ್ಬರ್ಟ್, ಈತ ಆಸ್ಟ್ರಿಯಾದ ವಿರುದ್ಧ ಯುದ್ಧ ಸಾರ್ತಾನ. ಈ ಯುದ್ಧದಲ್ಲಿ ಈತ ಸೋತ ನಂತರ ವಿಕ್ಟರ್ ಇಮ್ಯಾನ್ಯುಯಲ್ಗೆ ತನ್ನ ಅಧಿಕಾರವನ್ನ ಕೊಡ್ತಾನ. ರೋಮ್ನಲ್ಲಿ ಕ್ರಾಂತಿ. ರೋಮ್ನ ಪೋಪನ ಆಳ್ವಿಕೆಗೆ ಒಳಪಟ್ಟಿತ್ತು. ಈತನ ಅಧಿಕಾರವನ್ನ ಕೊನೆಗಾಣಿಸಿ ಮ್ಯಾಜ್ನಿ ನಾಯಕತ್ವದಲ್ಲಿ ದಂಗೆ ಆರಂಭವಾಗ್ತದೆ. ಅಂದ್ರೆ ಪೋಪನ ಆಳ್ವಿಕೆಗೆ ರೋಮ ಒಳಪಟ್ಟಿರ್ತೈತಿ. ಆ ಒಳಪಟ್ಟಿದ್ದ ಪೋಪನ ಏನು ಅಧಿಕಾರ ವಹಿಸ್ಕೊಂಡಿರ್ತಾನ ಆ ಅಧಿಕಾರವನ್ನ ತೆಗೆದುಹಾಕಿ, ಅಂದ್ರೆ ಪೋಪನನ್ನ ಅಲ್ಲಿಂದ ತೆಗೆದುಹಾಕಿ ಮ್ಯಾಜ್ನಿಯ ನಾಯಕತ್ವದಲ್ಲಿ ಕ್ರಾಂತಿ ಪ್ರಾರಂಭವಾಗ್ತತಿ. ಇದರಿಂದ ಭಯಪಟ್ಟ ಪೋಪ್ ರೋಮ್ನಿಂದ ಪಲಾಯನಗೊಳ್ತಾನ. ಆಗ ರೋಮನ್ನು ಮ್ಯಾಜ್ನಿಯ ನಾಯಕತ್ವದಲ್ಲಿ ಗಣರಾಜ್ಯ ಸ್ಥಾಪನೆಗೊಂಡಿತು.
ಮೊದಲ ಪೋಪ ರೋಮ್ನನ್ನು ಆಳ್ವಿಕೆ ಮಾಡ್ತಿರ್ತಾನ. ಪೋಪ್ನನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿ ಮ್ಯಾಜಿನಿ ನಾಯಕತ್ವದಲ್ಲಿ ದಂಗೆ ಆರಂಭವಾಗ್ತತಿ. ದಂಗೆ ಆರಂಭ ಆದ ನಂತರ ಪೋಪ ರೋಮ್ನಿಂದ ಪಲಾಯನಗೊಳ್ತಾನ. ರೋಮ್ನಲ್ಲಿ ಮ್ಯಾಜಿನಿಯ ನಾಯಕತ್ವದಲ್ಲಿ ಗಣರಾಜ್ಯ ಸ್ಥಾಪನೆ ಆಗ್ತತಿ. ಗಣರಾಜ್ಯ ಸ್ಥಾಪನೆಯಾದ ನಂತರ ಫ್ರಾನ್ಸಿನ ನೂತನ ಅಧ್ಯಕ್ಷ 3ನೇ ನೆಪೋಲಿಯನ್ ತನ್ನ ಸೈನ್ಯವನ್ನು ರೋಮಿಗೆ ನುಗ್ಗಿಸ್ತಾನ. ಅಂದ್ರೆ ರೋಮ್ನಾಗ 3ನೇ ನೆಪೋಲಿಯನ್ ತನ್ನ ಸೈನ್ಯವನ್ನು ನುಗ್ಗಿಸುವ ಮೂಲಕ ಮ್ಯಾಜಿನಿಯ ಗಣರಾಜ್ಯವನ್ನು ಕಿತ್ತಾಕಿ ಪೋಪ್ನನ್ನ ಮತ್ತೆ ರೋಮನ ಅಧಿಕಾರಿಯಾಗಿ ನೇಮಿಸ್ತಾನ. 1848ರ ಕ್ರಾಂತಿಯ ಪರಿಣಾಮಗಳು. 1848ರ ಪರಿಣಾಮಗಳು. ಈ ಕ್ರಾಂತಿಯ ಪರಿಣಾಮದಿಂದ ಮತ್ತೆ ಹಳೆಯ ಸರ್ಕಾರಗಳೇ ಮೊದಲಿನ ಸ್ಥಾನ ಪಡೆದವು. ಅಂದ್ರೆ ಮೊದಲೇನ ಪ್ರಗತಿ ವಿರೋಧ ಹಾಗೂ ಪ್ರಜಾ ವಿರೋಧ ವ್ಯವಸ್ಥೆ ಇರ್ತೈತಿ, ಆ ವ್ಯವಸ್ಥೆ ಮತ್ತೆ ಬರ್ತೈತಿ. ಆಮೇಲೆ ಪ್ರಶಾ ಹಾಗೂ ಸಾರ್ಡಿನಿಯಾಗಳಲ್ಲಿ ಹೊಸ ರಾಜ್ಯಾಂಗ ಸ್ಥಾಪನೆ ಆಗ್ತೈತಿ. ಈ ಎರಡೂ ಪ್ರದೇಶಗಳು ತಮ್ಮದೇ ಆದ ಸ್ವತಂತ್ರವನ್ನು ಪಡೆದುಕೊಳ್ತಾವ. ಅರಸೊತ್ತಿಗೆಯನ್ನು ನಾಶಗೊಳಿಸಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗ್ತೈತಿ. ಅರಸೊತ್ತಿಗೆ ಅಂದ್ರೆ ರಾಜರ ಆಳ್ವಿಕೆ ಕೊನೆಗೊಳ್ತೈತಿ. ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆ ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿಯೇ ರಾಜ್ಯಗಳನ್ನು ಆಳ್ವಿಕೆ ಮಾಡುವ ಪದ್ಧತಿ ಬರ್ತೈತಿ. ಪ್ರಶಾ ಹಾಗೂ ಸಾರ್ಡಿನಿಯಾಗಳಲ್ಲಿ ಸಂವಿಧಾನ ಸರ್ಕಾರ ಜಾರಿಗೆ ಬಂದಿತು. ಪ್ರಶಾ ಮತ್ತು ಸಾರ್ಡಿನಿಯಾಗಳೇನಿರ್ತಾವ ಇವು ಈ ಕ್ರಾಂತಿಗಳಲ್ಲಿ ಸರ್ಕಾರವನ್ನು ರಚನೆ ಮಾಡ್ಕೊಳ್ತಾವ ಮತ್ತು ಸ್ವತಂತ್ರವನ್ನು ಪಡೆದುಕೊಳ್ತಾವ. 1848ರ ಕ್ರಾಂತಿ ರಾಷ್ಟ್ರೀಯ ಹೋರಾಟಕ್ಕೆ ಪ್ರಚೋದನೆ ನೀಡಿತು. ಇದು ರಾಷ್ಟ್ರೀಯಕ್ಕಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಮನೋಭಾವನೆಯನ್ನು ಜನರಲ್ಲಿ ಮೂಡಿಸ್ತೈತಿ. ಆಸ್ಟ್ರಿಯಾದಲ್ಲಿ ಮೆಟರ್ನಿಕ್ನ ಸಿದ್ಧಾಂತ ಕೊನೆಗೊಳ್ತೈತಿ. ಇದಿಷ್ಟೆಲ್ಲ ಫ್ರಾನ್ಸಿನ 1848ರ ಕ್ರಾಂತಿ ಸಮಾರೋಪ. ಒಟ್ಟಾರೆಯಾಗಿ ಹೇಳುವುದಾದರೆ 1830 ಮತ್ತು 1848ರ ಕ್ರಾಂತಿ ಎಲ್ಲ ಕಡೆಯೂ ಹಮ್ಮಿಕೊಂಡಿರ್ತಾವ. 1848ರ ಕ್ರಾಂತಿಯು ಬೆಲ್ಜಿಯಂನಲ್ಲಿ, ಪೋಲೆಂಡ್ನಲ್ಲಿ, ಇಟಲಿಯಲ್ಲಿ, ಜರ್ಮನಿಯಲ್ಲಿ, ಪೋರ್ಚುಗಲ್ನಲ್ಲಿ ಕ್ರಾಂತಿಯ ಕಿಚ್ಚನ್ನು ಹಚ್ಚಿರ್ತಾವ. 1848ರ ಕ್ರಾಂತಿಯು ಲೂಯಿ ಫಿಲಿಪ್ನ ವಿರುದ್ಧವಾಗಿ ನಡೀತೈತಿ. ಈ ಎಲ್ಲ ಪ್ರದೇಶಗಳಲ್ಲಿ ಕೆಲವು ಪ್ರದೇಶಗಳು ಮಾತ್ರ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಹೊಂದಿರ್ತಾವ. ಆಮೇಲೆ ಕೆಲವು ಪ್ರದೇಶಗಳು ಮತ್ತೆ ಹಳೆ ವ್ಯವಸ್ಥೆಯನ್ನೇ ಮುಂದುವರ್ಸ್ಕೊಂಡು ಹೋಗ್ತಾವ. ಇದೇ 1830 ಮತ್ತು 1848ರ ಫ್ರಾನ್ಸ್ ಕ್ರಾಂತಿ.